ಇಂದು ಅಜಾತ ನಾಗಲಿಂಗ ಮಹಾಸ್ವಾಮಿಗಳ ಜನ್ಮ ಪಡೆದಂತಹ ಜನ್ಮಕ್ಷೇತ್ರ ಇರ್ತಕ್ಕಂಥ ಜವಳಿಗೇರದಲ್ಲಿ ನಾನಿದ್ದೇನೆ. ಇಂದು ವಿಶೇಷವಾದಂತಹ ಅಜಾತ ನಾಗಲಿಂಗ ಮಹಾಸ್ವಾಮಿಗಳ 145ನೇ ವರ್ಷದ ಮಹೋತ್ಸವ ಆಗಿರೋದರಿಂದ ಮೊದಲನೇ ವರ್ಷದ ಈ ನನ್ನ ಸೇವೆ ಲೋಕ ಕಲ್ಯಾಣಕ್ಕಾಗಿ ಮತ್ತು ರೈತರಿಗಾಗಿ ಮಳೆ ಸಲುವಾಗಿ ಇವತ್ತು ಪಂಚಾಮೃತ ಅಭಿಷೇಕವನ್ನು ನಾವು ನೆರವೇರಿಸಿದ್ದೇವೆ. ನಿನ್ನೆ ರಾತ್ರಿ 108 ತುಂಬಿದ ಕೊಡದ ಜಲಾಭಿಷೇಕ ಮಳೆಗಾಗಿ ಸಂಕಲ್ಪ ಆಗಿದೆ ಇಲ್ಲಿ. ಮತ್ತು ಇಂದು ಬೆಳಗ್ಗೆ ಅರುಣಾಚಾರಿ ಮತ್ತು ಮನೋಹರಾಚಾರಿ ಮತ್ತು ಕಾಶೀಪತಿ ಆಚಾರ್ಯವರು ಅವರು ಲೋಕ ಕಲ್ಯಾಣಕ್ಕಾಗಿ ಮತ್ತು ಜವಳಿಗೇರ ಗ್ರಾಮದ ಭಕ್ತಾದಿಗಳಿಗೆ ಮತ್ತು ಎಲ್ಲ ರೈತರಿಗಾಗಿ ಮಳೆಗಾಗಿ ಸಂಕಲ್ಪ ಮಾಡಿ ಪಂಚಾಮೃತ ಅಭಿಷೇಕವನ್ನು ಇವತ್ತು ನಮ್ಮ ಕೈಯಿಂದ ನೆರವೇರಿಸಿದ್ದಾರೆ. ಅಜಾತ ನಾಗಲಿಂಗ ಮಹಾಸ್ವಾಮಿಗಳು ಈ ಪಂಚಾಮೃತ ಅಭಿಷೇಕವನ್ನು ಸ್ವೀಕರಿಸಿದ್ದಾರೆ. ಅದ್ಭುತವಾದಂತಹ ಪಂಚಾಮೃತ ಅಭಿಷೇಕ ನೆರವೇರಿದೆ. ಅತಿ ಶೀಘ್ರದಲ್ಲಿ ಗುರುಗಳ ಆಶೀರ್ವಾದ ಸಿಗುತ್ತೆ ಎಂಬ ನಮ್ಮ ಅನಿಸಿಕೆ ಇದೆ. ರೈತರಿಗಾಗಿ ಮಾಡತಕ್ಕಂಥ ಈ ಸಂಕಲ್ಪ ಬಹಳ ದಿನಗಳಿಂದ ಒಂದು ಅಂದ್ಕೊಂಡಿದ್ವಿ, ಮಾಡಬೇಕಂತೇಳಿ ಕಾಶೀಪತಿ ಆಚಾರ್ಯವರು ಹೇಳಿದ್ರಿಂದ ಈ ಒಂದು ಸಂಕಲ್ಪ ಈಡೇರಿದೆ. ಪಂಚಾಮೃತ ಅಭಿಷೇಕದಿಂದ ಹಿಡಿದು ಎಲ್ಲವೂ ವಿಡಿಯೋ ರೆಕಾರ್ಡ್ ಮಾಡಿದ್ದೇವೆ ನಾವು. ಈ ಒಂದು ವಿಡಿಯೋದಲ್ಲಿ ನೋಡ್ಬೋದು. 5 ದಿನಗಳ ಪರ್ಯಂತ ಪ್ರಧಾನ ಅರ್ಚಕರಾದಂಥ ಕಾಶೀಪತಿಯವರು ಮತ್ತು ಜವಳಿಗೇರ ಗ್ರಾಮದ ಮತ್ತು ಸುತ್ತಮುತ್ತಲಿನ ಭಜನಾ ಮಂಡಳಿಯವರು ಮಳೆಗಾಗಿ ಸಂಕಲ್ಪ ಮಾಡಿ ಸತತ 5 ದಿನಗಳ ಪರ್ಯಂತ ರಾತ್ರಿ ಅಖಂಡ ಭಜನೆಯನ್ನು ಹಮ್ಮಿಕೊಂಡಿದ್ದರು. ಇವತ್ತು ಕೊನೆಯದಾಗಿರೋದ್ರಿಂದ ಇವತ್ತು ರಾತ್ರಿ ಎಲ್ಲ ಜನಗಳು ಇವತ್ತು ಅಖಂಡ ಭಜನೆಗೆ ಆಗಮಿಸಲಿದ್ದಾರೆ. ಮತ್ತು ವಿಶೇಷ ಪುರಾಣ ಪ್ರವಚನ ಅಜಾತ ನಾಗಲಿಂಗ ಮಹಾಸ್ವಾಮಿಗಳ ಪ್ರವಚನ ಸತತ 5 ದಿನಗಳಿಂದ ನಡೀತಾ ಇದೆ. ಇವತ್ತು ಮುಕ್ತಾಯ ಆಗ್ತಾ ಇದೆ ಸಾಯಂಕಾಲ. ವಿಶೇಷವಾದಂತಹ ಒಂದು ವರಸಿದ್ಧಿ ಪಡ್ತಕ್ಕಂಥ ಈ ನಮ್ಮ ಅಜಾತ ನಾಗಲಿಂಗ ಸ್ವಾಮಿಗಳ ಅಖಂಡ ಭಜನೆ ಕಾರ್ಯಕ್ರಮ ಪ್ರತಿನಿತ್ಯ ನಡೆದೇ ಇದೆ. ಹಳ್ಳಿಗಳಿಂದ ಬರ್ತಾರೆ, ಸ್ವತಃ ತಾವೇ ನಿಂತು ಬೆಳತನ ಅಖಂಡ ಭಜನೆ ಮಳೆಗಾಗಿ ಸಂಕಲ್ಪ ಮಾಡಿ ಅಖಂಡ ಭಜನೆ ಪ್ರಾರಂಭ ಆಗಿದೆ. ಇವತ್ತು ಕೊನೆಯ ದಿನ ಆಗಿರುತ್ತೆ. ಹೀಗಾಗಿ ಎಲ್ಲ ಜವಳಿಗೇರ ಭಕ್ತಾದಿಗಳು ಈ ಒಂದು ಸದುಪಯೋಗನ ಪಡೆದುಕೊಂಡಿದ್ದಾರೆ. ಇನ್ನೂ ಬೆಳಿಬೇಕು. ಈ ನಮ್ಮ ಅಜಾತ ನಾಗಲಿಂಗ ಸ್ವಾಮಿಯವರ ಪವಾಡ ಸಾಮಾನ್ಯದಲ್ಲ, ಇನ್ನೂ ಬೆಳಿಬೇಕು. ಭಕ್ತಾದಿಗಳು ತಮ್ಮ ತಮ್ಮ ಕೋರಿಕೆಗಳನ್ನು ಅಜ್ಜನ ಹತ್ರ ಇಟ್ಟರೆ ಅದು ಶತಸಿದ್ಧಿ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಎಲ್ಲ ಜವಳಿಗೇರ ಗ್ರಾಮದ ಭಕ್ತಾದಿಗಳು ಮತ್ತು ಎಲ್ಲರೂ ಒಮ್ಮೆ ಸುತ್ತಮುತ್ತಲಿನ ವಿಶ್ವಕರ್ಮ ಬಂಧುಗಳು ಒಮ್ಮೆ ನಮ್ಮ ಗುರುಗಳಾದಂತಹ ಅಜಾತ ನಾಗಲಿಂಗ ಜನ್ಮಸ್ಥಳ ಇರತಕ್ಕಂಥ ಜವಳಿಗೇರ ಗ್ರಾಮದಲ್ಲಿ ಒಮ್ಮೆ ಭೇಟಿ ಮಾಡಿ ಗುರುಗಳ ಕೃಪಾ ಆಶೀರ್ವಾದ ಪಡೆದುಕೊಳ್ಬೇಕು. ಯಾಕಂದರೆ ನಮ್ಮ ವಿಶ್ವಕರ್ಮ ಸಮಾಜದ ಗುರುಗಳಾಗಿರ್ತಕ್ಕಂಥ ಮತ್ತು ಇನ್ನೊಂದು ಅವರು ಯಾವುದೇ ಜಾತಿ ಭೇದ ಭಾವ ಇರತಕ್ಕಂಥ ಎಲ್ಲರೂ ಹಿಂದೂ ಬಾಂಧವರು ಮತ್ತು ಕ್ರೈಸ್ತ ಬಾಂಧವರು ಕೂಡ ನಮ್ಮ ಈ ಅಜಾತ ನಾಗಲಿಂಗ ಮಹಾಸ್ವಾಮಿಗಳಿಗೆ ಚಿರಋಣಿ ಆಗಿದ್ದಾರೆ. ಅವರು ಈ ಕಾರ್ಯಕ್ರಮದಲ್ಲೂ ಭಾಗವಹಿಸ್ತಾರೆ. ಎಲ್ಲ ಸಮಾಜದವರು, ಎಲ್ಲ ಜಾತಿ ವರ್ಗ ಏನೂ ಇಲ್ಲ, ಎಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಇರ್ತಾರೆ. ಇವಾಗ ಗುರುಗಳ ಆಶೀರ್ವಾದಕ್ಕಾಗಿ ನಾವು ಕಾಯ್ತಾ ಇದ್ದೇವೆ. ಅಲಂಕಾರ ಆದ ಮೇಲೆ ನಾನು ನಿಮಗೆ ದರ್ಶನ ಕೊಡ್ತೇನೆ. ನಮಸ್ಕಾರ. ನಿನ್ನೆ ದಿವಸ ನಾಗಲಿಂಗಪ್ಪನವರ ಚರಿತಾಮೃತದಲ್ಲಿ ಕೊನೆಯದಾಗಿ ಯಾವ ರೀತಿ ನಡೆದಿತ್ತು ಅನ್ನೋದನ್ನು ಸ್ವಲ್ಪದಲ್ಲಿ ಸಿಂಹಾವಲೋಕನ ಮಾಡಿಕೊಂಡು ಇಲ್ಲ ನಿನ್ನೆ ದಿವಸ ಮುಷ್ಟಿಗೇರಿಯ ಕಾಳಪ್ಪನವರ ಮನೆಯೊಳಗ ಲೀಲೆ ದೇವಿಯ ಗುಡಿಯೊಳಗ
ಅಲ್ಲಿದ್ದಾಗ ಆತನ ದರ್ಶನ ಕೊಟ್ಟು ಮುಕ್ತಿಯನ್ನು ಕೊಟ್ಟು ಬೇರೆ ರೂಪದಿಂದ ಹೋಗಿ ಆತನ ಮಗನಿಗೆ ನಿಮ್ಮ ತಂದೆ ಅಲ್ಲೇ ಲಿಂಗೈಕ್ಯಾಗಿ ಒಳಗದಿಯಲ್ಲ ನೀನು ಗೊತ್ತಿಲ್ಲ ನಿನಗ ಅಂತ ಹೇಳಿ ಹೋಗ್ಬಿಟ್ಟ, ಮತ್ತೆ ಮರೆಯಾಗಿ ಬಿಟ್ಟ ಅನ್ನೋ ವಿಚಾರಕ್ಕೆ ನಾವು ನಿನ್ನ ಬಿಟ್ಟಿ ಹೋದಲ್ರಿ. ಮತ್ತೇನಾರ ಬೇರೆ ಹೇಳಿವನು? ಇವತ್ತಿನ ಪ್ರವಚನದೊಳಗ ಮತ್ತಿನ್ನೊಂದು ಮಹತ್ವದ ಸಂಗತಿ ಅದು ನಿನ್ನೆ ದಿವಸ ನಡೆದಿದ್ದು. ಆತ ಓದ್ತಿದ್ದ, ಓದಬಾರದು ಅಂತ ಆತ ಅಂದಿಲ್ಲ. ನಾಗಲಿಂಗ ಶಿವಯೋಗಿ ಅದನ್ನು ಓದಬೇಡ ಅಂದಿಲ್ಲ. ಆತ ತನ್ನ ನೀವು ಕರ್ಕೊಂಬರ್ಲಿಲ್ಲ ಅಂದ್ರೆ ಅದು ಬರ್ತಿದ್ದಿಲ್ಲ. ಹೌದು, ಮೂರ್ತಿಗೆ ನಮಗೇನು ವ್ಯತ್ಯಾಸದ? ಕರೆಯದೆ ಬರುವುದಿಲ್ಲ, ಯಾರನ್ನೂ ಏನನ್ನೂ ಕೇಳುವುದಿಲ್ಲ, ಯಾರನ್ನು ಏನು ಕೇಳೋದಿಲ್ಲ. ಯಾರ ಬಂದಿರಲ್ಲಪ್ಪ ನ ಯಾಚಂತಿ, ಯಾರನ್ನು ಏನನ್ನು ಬೇಡೋದಿಲ್ಲ, ಮತ್ತೆ ಕರೆಯದೆ ಬರೋದಿಲ್ಲ. ನ ದ್ವಿಷಂತಿ, ಯಾವ ಭಾನವಲ್ಲ ಈತ ಆತಗನವಲ್ಲ. ಅದ ಆಕಸ್ಮಿಕವಾಗಿ ನಮ್ಮನೆಗೆ ಯಾರ ಬಂದು ಒಂದ್ ದಿವ್ಸ ಬಿಟ್ಟು ಇನ್ನೊಂದ್ ದಿವ್ಸ ಇದ್ರೆ ಯಾಕೆ ಬಂದ್ ಮೂಲ ಹಾಕಲ್ಲಪ್ಪ ಅಂತ ನಾವ್ ಅಂದೇ ಅಂತೀವಿ. ಮತ್ತ ಈತ ಅವ್ರ ಏನು ಅನ್ನೋದೇ ಇಲ್ಲ ಒಟ್ಟು. ನ ದ್ವಿಷಂತಿ, ಏನು ಅನ್ನೋದೇ ಇಲ್ಲ ಒಟ್ಟು. ನ ಯಾಚಂತಿ, ಏನು ಬೇಡದಿಲ್ಲ. ಒಬ್ಬ ವ್ಯಕ್ತಿ ದುರ್ಗಮ್ಮನ ಗುಡಿಗೆ, ಅಂದ್ರೆ ದುರ್ಗಮ್ಮ ಒಂದು ಬಂಗಾರದ ಕಳಸ ಮಾಡಿಸಿದ್ನು. ಬಂಗಾರದ ಕಳಸ ಕಿರೀಟ ಪ್ರದಾನ ಮಾಡಿ ಹೋದ. ಒಂದು 4-6 ದಿವಸದೊಳಗ ಏನು ಈತ ಎಲ್ಲರಿಗೆ ನೋಡ್ರಿ ನಾನು ಬಂಗಾರದ ಕಿರೀಟ ಮಾಡಿಸಿನಿ, ಬಂಗಾರದ ಕಿರೀಟ ಮಾಡಿಸಿನಿ ಅಂತ ಊರ್ ಮಂದಿಗೆ ಹೇಳಿದ. ಎಲ್ಲ ಕಡೆ ಫೋಟೋನು ತೆಗೆಸಿಕೊಂಡ. ಒಂದು 4-5 ದಿವಸ ಆಗಿತ್ತು. ಬಂದು ಪೂಜಾರಿ ನೋಡಿದ, ಅಯ್ಯೋ ಬಂಗಾರ ಕಿರೀಟ ಇಲ್ಲ ಅಂತ ಆವಾಜ್ ಮಾಡಿದ. ಎಲ್ಲರ ಜನ ಸೇರಿದ್ರು. ಆತ ಕೊಡಿಸ್ತನ ಬಂದ, ದುರ್ಗಮ್ಮನ ಬೈಯಕತ್ತಿದ. ಏನು ದುರ್ಗಮ್ಮ, ನಾನೆಷ್ಟು ಕಷ್ಟಪಟ್ಟು ನಿನಗೆ ಬಂಗಾರದ ಕಿರೀಟ ಕೊಟ್ಟೆ, ನೀವೊಂದು ಸ್ವಲ್ಪ ಉಳಿಸ್ಕೊಳ್ಳಲ್ಲ ಅಂತೇಳಿ ನಿಂತೇನಿಲ್ಲ ಹಂಗ ಹಿಂಗಂತ ಬಾಯಿಗೆ ಬಂದಂತ ದುರ್ಗಮ್ಮನ ಬೈಯದ. ಏನು ದುರ್ಗಮ್ಮ ಕಿಟ್ಟಕ್ಕಂದ್ರಿ ಬಾಯಿಗೆ ಬಂದ. ಆದ್ರೂ ಬಿಡವಲ್ಲ, ನೀನು ನಿಂತಾಕ ಶಕ್ತಿ ಐತೆ ಅಂತ ಮಾಡಿದ್ದೆ, ನೀನು ನಿನ್ನ ಕಿರೀಟವನ್ನು ಮಾಡಿಸಿದ್ವಿ. ಅದು ನನ್ನ ಸತೆ ಕೆಳಗೆ ಕುಂದ್ರಿಸಿ ನೀವು ಇಷ್ಟರಾಗಿ ನಿನ್ನ ಪ್ರೆಸೆಂಟ್ ನಿನ್ನ ಒಂದು ಮೆರವಣಿಗೆ ಆದ ಸಲುವಾಗಿ ನೀನು ಬೆಳಗಿಸಿ ನನಗೆ ಯಾಕೆ ಕಲೆ ಅಲ್ಲವಾ? ಹೆಂಗಾರಾಗ್ಲಿ ನನ್ನ ಸೇವಾ ಮಾಡಿದ ಅವನಿಗೆ ತ್ರಾಸ ಐತಂದ, ಅದಕ್ಕೆ ಅವನಿಗೆ ಕೊಟ್ಟೀನಿ. ನೀ ಹೆಂಗಾರ ಮಾಡಿದ ಅಷ್ಟೇ. ದೇವರು ಏನು ಬೇಡದಿಲ್ಲ, ಯಾವುದನ್ನೂ ಕೇಳದೆ गंगे जयमने च गोदावरी नर्मदा सिंधु कावेरी जलसिं सन्निधिं कुरु। ओम गुरुभ्यो नमः। हरि ओम शांति शांति। ओम अस्मापूज्यं दर्शयामि। ओम शिवाय नमः। ओम रुद्राय नमः। नीलकंठाय मृत्युंजय सर्वेश्वराय महादेवाय धीमहि धियो यो नः प्रचोदयात्। देवाय नमः। समीततो विष्णुतत्सोमामष्टमयं भवा वादस्य संगते। ओम क्षीरां समर्पयामि। क्षीरां समर्पयामि। ओम भूर्भुवस्वः तत्सवितुर्वरेण्यं भर्गो देवस्य धीमहि धियो यो नः। ओम भूर्भुवस्वः तत्सवितुर्वरेण्यं भर्गो देवस्य धीमहि धियो यो नः प्रचोदयात्। ओम शांति शांति शांति। क्षीरां
आकारिष्यं ज्येष्ठरस्य वाजनः ओम सुरावीर मुखाकारत्राण आयुष्यं शरीर ओम मृता पावनः विभाता मृता यतस्तपावता अग्नि ओम मृता पावनः विभाता मृतं यस्य पावतः अग्नि स्वादिष्टाय उमदिष्टाय पावस्व सोमधाराय इंद्र पार्वते स्वतः ओम ಗುರುಗಳ ಕೃಪಾಶೀರ್ವಾದ ಬೇಕು ಅಂದರೆ ನಮ್ಮ ಜವಳಗೆರೆ ಗ್ರಾಮದ ಅಜಾತಲಿಂಗ ಮಹಾಸ್ವಾಮಿಗಳ ಪುಣ್ಯಕ್ಷೇತ್ರಕ್ಕೆ ಒಮ್ಮೆ ಭೇಟಿ ನೀಡಿ ಕ್ಷೇತ್ರಕ್ಕೆ ಭೇಟಿ ನೀಡಬೇಕು. ಎಲ್ಲೋ ಕುಂತ್ಕೊಂಡು ಜಪ ಮಾಡೋದ್ರಿಂದ ಆಗೋದಿಲ್ಲ. ಕ್ಷೇತ್ರಕ್ಕೆ ಭೇಟಿ ನೀಡಿದರೆ ಮಾತ್ರ ಗುರುಗಳ ಕೃಪಾಶೀರ್ವಾದ ಸದಾ ಇರುತ್ತೆ. ಒಮ್ಮೆ ಗುರುಗಳ ಆಶೀರ್ವಾದ ಸಲುವಾಗಿ ಬನ್ನಿ, ಕೃಪಾಶೀರ್ವಾದ ಪಡೆದುಕೊಳ್ಳಿ. ನಮಸ್ಕಾರ.